Students, I am your Badji sir. Now in this video I am going to discuss one question paper of June of the year 2023. Here we are going to discuss second language English. Okay, come on. The very first question. 4 alternatives are given for each of the following questions. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ ಅನ್ನಂಗದು. ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಅಥವಾ ಇನ್ಕಂಪ್ಲೀಟ್ ಅಪೂರ್ಣ ವಾಕ್ಯಗಳಿಗೆ ಅಥವಾ ಪ್ರಶ್ನೆಗೆ ಪ್ರತಿಯೊಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಓನ್ಲಿ ಒನ್ ಆಫ್ ದಮ್ ಈಸ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್. 4ರಲ್ಲಿ ಒಂದು ಕರೆಕ್ಟ್ ಅದ ಅಥವಾ ಅತ್ಯಂತ ಸೂಕ್ತವಾಗಿದೆ. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್, ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಿರಿ. ಆ್ಯಂಡ್ ರೈಟ್ ದಿ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಬೆಟ್. ವರ್ಣಮಾಲೆಯ ABCD 4 ಅಕ್ಷರ ಇರ್ತಾವೆ, ಅದರ ಜೊತೆಗೆ ಪೂರ್ಣ ಆನ್ಸರನ್ನು ಬರೆಯಿರಿ. ಎಲ್ಲಿ ಬರೆಯೋದು? ಆನ್ಸರ್ ಬುಕ್ಲೆಟ್ನಲ್ಲಿ ಬರೆಯೋದು. ಮತ್ತು ಕ್ವಶನ್ ಪೇಪರ್ದಾಗ ಬರೆಯೋದಿಲ್ಲ. ಎಸ್, read the given conversation and choose the language function for the underlined sentence. ಕೆಳಗಿನ ಸಂಭಾಷಣೆಯನ್ನು ಓದಿ ಕೆಳಗೆ ಗೆರೆಳಿದ ವಾಕ್ಯಕ್ಕೆ ಸರಿಯಾದ ಲ್ಯಾಂಗ್ವೇಜ್ ಫಂಕ್ಷನ್ ಭಾಷಾ ಕಾರ್ಯವನ್ನು ಆಯ್ಕೆ ಮಾಡಿರಿ. ಓಕೆ, ಕಾನ್ವರ್ಸೇಷನ್. ಸ್ಟೂಡೆಂಟ್, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್ ದ ವಿಂಗ್ಸ್ ಆಫ್ ಫೈರ್? Librarian, sure. Go to the 6th row and the book is on the 3rd shelf. Options: advice, giving directions, order, suggestion. ಅಂಡರ್ಲೈನ್ಡ್ ಮಾಡಿದ ವಾಕ್ಯಕ್ಕೆ ಲ್ಯಾಂಗ್ವೇಜ್ ಫಂಕ್ಷನ್ ಹುಡುಕಬೇಕು ನಾವು ಇವಾಗ. ಗೋ ಟು ದ 6th row, 6ನೇ ಸಾಲಿಗೆ ಹೋಗಿರಿ. ಆ್ಯಂಡ್ ದ ಬುಕ್ ಈಸ್ ಆನ್ ದ 3rd shelf. ನಿಮಗೆ ಬೇಕಾದ ಪುಸ್ತಕ 6ನೇ ಶೆಲ್ಫ್ನಲ್ಲಿ ಇದೆ. ಹಾಗಾದರೆ ಈಸ್ ಇಟ್ ಅಡ್ವೈಸ್? ನೋ. ಈಸ್ ಇಟ್ ಗಿವಿಂಗ್ ಡೈರೆಕ್ಷನ್ಸ್? ಎಸ್. ಸೊ ದ ರೈಟ್ ಆನ್ಸರ್ ಈಸ್ ವಾಟ್? ರೈಟ್ ಆನ್ಸರ್ ಈಸ್ ಗಿವಿಂಗ್ ಡೈರೆಕ್ಷನ್ಸ್. ವಿಚ್ ಆಪ್ಷನ್? ಬಿ, ಗಿವಿಂಗ್ ಡೈರೆಕ್ಷನ್ಸ್ ಈಸ್ ರೈಟ್ ಆನ್ಸರ್. ಆರ್ ಯು ಕನ್ಫರ್ಮ್ಡ್? ಆರ್ ಯು ಕನ್ವಿನ್ಸ್ಡ್? ಓಕೆ, let's move to the next question. Second question is, choose the appropriate question tag and fill in the blank. The statement is Kiran likes coffee. Previous question paper ದೊಳಗೂ ಇದೇ ಥರ ಪ್ರಶ್ನೆ ಬಂದಿತ್ತು. ಕ್ವಶನ್ ಟ್ಯಾಗ್ ಬರಿಬೇಕಾದಾಗ ಯಾವಾಗಲೂ ಕ್ವಶನ್ ಟ್ಯಾಗ್ ಬರಿಬೇಕಾದಾಗ 3 ಪಾಯಿಂಟ್ಗಳನ್ನು ನೆನಪಿಟ್ಕೋಬೇಕು. ಏನು ಹೇಳಿ? ಫಸ್ಟ್ ಇಡೀ ಸೆಂಟೆನ್ಸ್ ಓದಿ ಪಾಸಿಟಿವ್ ಅಥವಾ ನೆಗೆಟಿವ್ ಗುರ್ಸ್ಕೋಬೇಕು. ಆಮೇಲೆ ಸೆಕೆಂಡ್ ಏನಪ್ಪ ಅಂತಂದರೆ ಹೆಲ್ಪಿಂಗ್ ವರ್ಬ್ ಗುರ್ಸ್ಕೋಬೇಕು. ಥರ್ಡ್ ಸಬ್ಜೆಕ್ಟ್ ನೋಡಬೇಕು. ಫಸ್ಟ್, ಸೆಕೆಂಡ್, ಥರ್ಡ್. ದೀಸ್ 3 points ಆರ್ ವೆರಿ ಇಂಪಾರ್ಟೆಂಟ್ ವೆನೆವರ್ ಯು ಅಟೆಂಪ್ಟ್ ಕ್ವಶನ್ ಟ್ಯಾಗ್. Now you tell me whether the sentence is positive or negative? Positive. What is the helping verb here? Does. Why does? Because main verb is in yes form. Main verb yes form ನಾಗಿದ್ರೆ ಅಲ್ಲಿ does ಇರುತ್ತೆ. ಇಲ್ಲಿ ಸಬ್ಜೆಕ್ಟ್ ಆದ ನಂತರ ಮೇನ್ ವರ್ಬ್ ಒರಿಜಿನಲ್ ಫಾರ್ಮ್ನಾಗಿತ್ತು ಅಂತ ತಿಳ್ಕೊರಿ. ಯಾವ ವರ್ಬ? ಮೇನ್ ವರ್ಬ್. ಅವಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನು ಸೈಲೆಂಟ್ ಇರುತ್ತೆ ಹೇಳ್ರಿ? ಡೂ. ಸಬ್ಜೆಕ್ಟ್ ಆದ ನಂತರ ಮೇನ್ ವರ್ಬ್ ಒಂದು ವೇಳೆ ಎಸ್ ಫಾರ್ಮ್ನಾಗಿತ್ತು ಅಂತಂದರೆ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಸೈಲೆಂಟ್ ಇರುತ್ತೆ? ಡಸ್ ಸೈಲೆಂಟ್ ಇರುತ್ತೆ. ಇಲ್ಲಿ ಸಬ್ಜೆಕ್ಟ್ ಆದ ನಂತರ ಮೇನ್ ವರ್ಬ್ ಪಾಸ್ಟ್ ಫಾರ್ಮ್ನಲ್ಲಿತ್ತಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನು ಸೈಲೆಂಟ್ ಇರುತ್ತೆ ಹೇಳ್ರಿ? ಡಿಡ್ ಸೈಲೆಂಟ್ ಇರುತ್ತೆ. ಕ್ಲಿಯರ್? ಓಕೆ, ನಾವ್ ದ ಹೆಲ್ಪಿಂಗ್ ವರ್ಬ್ ಡಸ್ ಈಸ್ ಸೈಲೆಂಟ್. ಆಮೇಲೆ ಕಿರಣ್ ಅದ ಸಬ್ಜೆಕ್ಟ್. ಕಿರಣ್ ಬದಲು ಯಾವ ಪ್ರೊನೌನ್ ಬರಿತೀರಿ? ಹಿ. ಹಾಗಾದ್ರೆ ಅದಕ್ಕೆ ಅನುಗುಣವಾದಂಥ ಆಪ್ಷನ್ ಎಲ್ಲಿದೆ ನೋಡಿರಿ? ಡೋಂಟ್ ಹಿ. ಈಸ್ ಇಟ್ ರೈಟ್? ವಾಸಂಟ್ ಹಿ? ಈಸ್ ಇಟ್ ರೈಟ್? ನೋ. ಡಸಂಟ್ ಹಿ? ಈಸ್ ಇಟ್ ರೈಟ್ ಆನ್ಸರ್? Yes. Option C goes correct here. Answer is doesn't he. Okay. Then move to the next question. Read the given conversation and fill in the blank choosing the most appropriate words.
ಕೆಳಗಿನ ಕೊಟ್ಟ ಸಂಭಾಷಣೆಯನ್ನು ಓದಿರಿ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಅತ್ಯಂತ ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳವನ್ನು ತುಂಬಿರಿ. ಮೊದಲು ಕೊಟ್ಟ ಸಂಭಾಷಣೆಯನ್ನು ಓದಬೇಕು. ದ ಕಾನ್ವರ್ಸೇಷನ್, ಸಂಭಾಷಣೆ ಈಸ್ ಲೈಕ್ ದಿಸ್. ಅಖಿಲ್, ಡಿಡ್ ಯು ಗೋ ಟು ದಿ ಮೂವಿ ಯೆಸ್ಟರ್ಡೇ? ನಿಖಿಲ್, ಎಸ್, ಐ ವೆಂಟ್ ವಿತ್ ಮೈ ಪೇರೆಂಟ್ಸ್. ಅಖಿಲ್, I wish to watch it. If you had called me, I dashed come with you. If clause ಅದ ಇಲ್ಲಿ. if ನಿಂದ ಆರಂಭ ಆಗಿರುವಂಥ ವಾಕ್ಯವನ್ನು ನಾವೇನಂತೇವೆ? if clause ಅಂತೀವಿ. ಏನಂತೇವೆ? if clause. ಇಲ್ಲಿ if ನಂತರ ಏನದ ನೋಡ್ರಿ, ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಅದ ಇಲ್ಲಿ. ಇಲ್ಲಿ ಹ್ಯಾಡ್ ಪ್ಲಸ್ V3 ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅದ. ಸೆಂಟೆನ್ಸ್ ಪಾಸಿಟಿವ್ ಅದನೋ ನೆಗೆಟಿವ್ ಅದನೋ? ಸೆಂಟೆನ್ಸ್ ಈಸ್ ಪಾಸಿಟಿವ್. ಹಾಗಾದರೆ ಎರಡನೇ ವಾಕ್ಯದೊಳಗೆ ಮೇನ್ ಕ್ಲಾಸ್ದೊಳಗೆ ಮೇನ್ ವರ್ಬ್ ನೋಡಬೇಕು, ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಪಾಸಿಟಿವ್ ಇದ್ರೆ ವುಡ್ ಹ್ಯಾವ್ ಬರಿಬೇಕು, ನೆಗೆಟಿವ್ ಇದ್ರೆ ವುಡ್ ನಾಟ್ ಹ್ಯಾವ್ ಬರಿಬೇಕು. ಯಾವಾಗ ಇಫ್ ಕ್ಲಾಸ್ ಪಾಸಿಟಿವ್ ಇದ್ರೆ. ಒಂದು ವೇಳೆ ಇಫ್ ಕ್ಲಾಸ್ ನೆಗೆಟಿವ್ ಇದ್ದರೆ ಎರಡನೇದೂ ನೆಗೆಟಿವ್ನ ಆಗ್ತದೆ. ಇವಾಗ ನೋಡಿರಿ, ವಿಲ್ ಹ್ಯಾವ್, ವುಡ್ ನಾಟ್ ಹ್ಯಾವ್, ವಿಲ್ ನಾಟ್ ಹ್ಯಾವ್, ವುಡ್ ಹ್ಯಾವ್, ವಿಚ್ ಈಸ್ ರೈಟ್ ಆನ್ಸರ್. Correct. If you had called me, I would have come with me. ದೋಸ್ತ್, ನೀ ನನಗೆ ಕರೆದಿದ್ರೆ ನಾನು ನಿನ್ನ ಜೊತೆ ಬರುತ್ತಿದ್ದೆ. Got the point? Shall we go to the next question? Yes. Fourth question is, read the following and choose the infinitive. ಕೆಳಗಿನದನ್ನು ಓದಿರಿ ಮತ್ತು ಇನ್ಫಿನಿಟಿವ್ ಗುರುತಿಸಿರಿ, ಆಯ್ಕೆ ಮಾಡಿರಿ. ಇನ್ಫಿನಿಟಿವ್ ಅಗೇನ್ ಸೇಮ್ ರೂಲ್, 2 + V1 ಇರ್ತದೆ ಸಾಮಾನ್ಯವಾಗಿ ನಿಮಗೆ. ಹಾಯ್, ಟುಮಾರೋ ಈಸ್ ಹಾಲಿಡೇ, ಶೆಲ್ ವಿ ಪ್ಲೇ ಕ್ರಿಕೆಟ್? ನೋ ಸಾರಿ, ಐ ಕಾಂಟ್ ಕಮ್. ಮೇ ಐ ನೋ ದ ರೀಸನ್? Rohit says, I am going to market tomorrow with my father to buy dresses for my birthday. Here, I am going to market. To market. To market is 2 plus noun, is not infinitive. Tomorrow with my father to buy. 2 plus V1 ಐತಿಲ್ರಿ, ಅದೇ ಒಳಗೆ ಕೆಳಗೆ ಕೊಟ್ಟಾರ ನೋಡ್ರಿ. To buy ಕೊಟ್ಟಾನ, to market ಕೊಟ್ಟಾನ, going ಕೊಟ್ಟಾನ, play ಕೊಟ್ಟಾನ. He has given to buy, to market, going, play. Which one is right here? To buy. Why is it right? 2 plus V1 is there. Are you sure? Shall we go to the next question? Come on. Do as directed. Second main question. In which fifth question is, which one of the following words, ಕೆಳಗಿನ ಪದಗಳಲ್ಲಿ ಯಾವುದು has one syllable, ಒಂದು ಸಿಲಬಲ್ ಹೊಂದಿರುತ್ತದೆ. One syllable is equal to one vowel sound. 2 syllables is equal to 2 vowel sounds. This idea must be concretized in your mind. Come on. ಲೌಡ್ ಓದಬೇಕು, ಲೌಡ್ ಆಗಿ ಓದಬೇಕು ಒಂದೊಂದನ್ನೇ. ಔಪನ್, ಔಪನ್, ಹೌ ಮೆನಿ ಸಿಲಬಲ್ಸ್? ಔಪನ್, 2 syllables. Idea, idea, 2 syllables. Speech, 1 syllable. Design, 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 how many syllables? Now we have to choose a word of 1 syllable. So the right answer is speech. ಇಲ್ಲಿ ಸ್ಪೀಚ್ ಅಂತ ಬರೆದ್ರೆ ನಮಗೆ they will give 1 mark. If you write speech here, because it consists of 1 syllable, so we will be given 1 mark, solid mark. ಈಸಿಯಾಗಿ ತಗೋಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ. ಕಾಲಮ್ ಎದಲ್ಲಿರುವಂಥ ಪದವನ್ನು ಯಾವುದ್ರ ಜೊತೆಗೆ ಜೋಡಿಸಬೇಕು? ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ದಿಸ್ ಈಸ್ ಕಲೋಕೇಟಿವ್ ವರ್ಡ್. Naturally combinable words must be combined by us to get 1 mark. How? Easy. Rapid age, old age. Correct. Rapid growth,
ಶೀಘ್ರ ಬೆಳವಣಿಗೆ. ಲಾಂಗ್ ಲೈಫ್ ಕ್ಯಾನ್ ಬಿ ಯೂಸ್ಡ್. ಬ್ರೇಕ್ಫಾಸ್ಟ್ ಕ್ಯಾನ್ ಬಿ ಯೂಸ್ಡ್. ಹಾಗಾದರೆ ರ್ಯಾಪಿಡ್ ಜೊತೆಗೆ ಯಾವುದಾಗುತ್ತೆ ಹೇಳ್ರಿ? ಗ್ರೌತ್. ಏಜ್ ಜೊತೆಗೆ ಯಾವುದಾಗತ್ತೆ? ಓಲ್ಡ್ ಏಜ್. ಲೈಫ್, ಲಾಂಗ್ ಲೈಫ್. ಫಾಸ್ಟ್, ಬ್ರೇಕ್ಫಾಸ್ಟ್. ಸೊ ಆನ್ಸರ್ ಈಸ್ ಏನು ಹೇಳ್ರಿ? ರ್ಯಾಪಿಡ್ growth. GROWTH. Rapid growth. You will be given 1 mark. Easy? Yes. Next question. Fill in the blank using the correct article. Fill in the blank using the correct article. Article ಅಂದಾಗ ನಿಮಗೆ a and the. ಹೌದಾ? ನೋಡ್ರಿ ಸೆಂಟೆನ್ಸನ್ನು. ಡ್ಯಾಶ್ ಸನ್ ಗಿವ್ಸ್ ಅಸ್ ಹೀಟ್ ಆ್ಯಂಡ್ ಲೈಟ್. ಯುನಿಕ್ ಥಿಂಗ್ಸ್ ಇನ್ ದ ವರ್ಲ್ಡ್. ಪ್ರಪಂಚದೊಳಗೆ ಏಕೈಕ ಒಂದೇ ಪ್ರಕಾರದ ಅಥವಾ ಒಂದೇ ಒಂದು ಇರುವಂಥ ಕೆಲವು ವಸ್ತುಗಳ ಮುಂಚೆ ನಾವು ದ ಹಚ್ತೇವೆ. ಫಾರ್ ಎಕ್ಸಾಂಪಲ್, ಈ ಭೂಮಿಗೆ ಸೂರ್ಯ ಒಬ್ಬನೇ, ಭೂಮಿ ಒಂದೇ, ಆಕಾಶ ಒಂದೇ. ಆದ್ದರಿಂದ ಈ ಸೂರ್ಯ, ಚಂದ್ರ, ಭೂಮಿ ಇವುಗಳಕ್ಕಿಂತ ಮುಂಚೆ ಯಾವಾಗಲೂ ಏನು ಬಳಸಬೇಕು? ಡೆಫಿನೆಟ್ ಆರ್ಟಿಕಲ್ ದ ಬಳಸಬೇಕು. ಹಾಗಾದರೆ ಸನ್ಕ್ಕಿಂತ ಮುಂಚೆ ಏನು ಬಳಸ್ತಾರೆ? ದ ಸನ್ ಗಿವ್ಸ್ ಅಸ್ ಹೀಟ್ ಆ್ಯಂಡ್ ಲೈಟ್ ಅಂತ ಹೇಳಬೇಕು. ದಿ ಅರ್ತ್ ಅಂತ ಹೇಳಬೇಕು. ದಿ ಅರ್ತ್ ಮೂವ್ಸ್ ರೌಂಡ್ ದಿ ಸನ್. ದ ಸ್ಕೈ ಈಸ್ ಬ್ಲೂ. ದ ಸ್ಕೈ ಈಸ್ ಬ್ಲೂ. ಆಕಾಶವು ನೀಲಿಯಾಗಿರುತ್ತದೆ. ದ ಸ್ಕೈ ಈಸ್ ಬ್ಲೂ. ರೈಟ್? ಎಸ್. ನೆಕ್ಸ್ಟ್ ಕ್ವೆಶ್ಚನ್. 8th question. See here. Fill in the blank using suitable linker. Linker means conjunction. Linker means joining word. Okay? See. Ajay was selected to take part in the car race. Ajay was selected to take part in the car race. He gladly went to the place dash the race was to take place. Linker. Ajay was selected to take part in the car race. ಕಾರ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅಜಯ್ ಆಯ್ಕೆಯಾಗಲ್ಪಟ್ಟನು. He gladly went to the place. ಆ ಸ್ಥಳಕ್ಕೆ ಆತ ಸಂತೋಷದಿಂದ ಹೋದನು. ಡ್ಯಾಶ್ ದ ರೇಸ್ ವಾಸ್ ಟು ಟೇಕ್ ಪ್ಲೇಸ್. ರೇಸ್ ನಡೆಯುವ ಸ್ಥಳಕ್ಕೆ. ಇಲ್ಲಿ ಏನು ಬಳಸ್ತಾರೆ? ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಇಲ್ಲಿ ವೇರ್ ಅನ್ನುವಂಥದ್ದನ್ನು ಬಳಸಬೇಕು. ವೇರ್ ದ ರೇಸ್ ವಾಸ್ ಟು ಟೇಕ್ ಪ್ಲೇಸ್. ವೇರ್ ಅಂದರೆ ಅಲ್ಲಿ, ಎಲ್ಲಿ ಅಂತಲ್ಲ, ಅಲ್ಲಿ. ಇಸ್ ಇಟ್ ಕ್ಲಿಯರ್? ಇಲ್ಲಿ ಪ್ಲೇಸ್ ಹಿಂದ್ಗಡೆ ಏನದ ನೋಡ್ರಿ, ವೇರ್ ಹಿಂದ್ಗಡೆ ಪ್ಲೇಸ್, ಅದನ್ನು ನೋಡಬೇಕು. ಹಿ ವೆಂಟ್ ಟು ದ ಪ್ಲೇಸ್ ವೇರ್, ಅಲ್ಲಿ. ಯಾವ ಸ್ಥಳದಲ್ಲಿ? ರೇಸ್ ನಡೆಯುವ ಸ್ಥಳದಲ್ಲಿ ಆತ ಸಂತೋಷದಿಂದ ಹೋದನು. ಇಸ್ ಇಟ್ ಕ್ಲಿಯರ್? Ajay was selected to take part in the car race. He gladly went to the place where the race was to take place. Now it gives sense. Is it clear? ನೀವು ಕಂಜಂಕ್ಷನ್ಸ್ಗಳನ್ನು ಮತ್ತು ಅವುಗಳ ಮೀನಿಂಗ್ ಸಹಿತ ಚೂರು ನೆನಪಿನಲ್ಲಿ ಇಟ್ಕೋಬೇಕು. ಅವುಗಳ ಮೀನಿಂಗ್ ಸಹಿತ ನೆನಪಿನಲ್ಲಿ ಇಟ್ಕೋಬೇಕು. ನಿಮಗೆ ಈಸಿ ಆಗುತ್ತೆ. ಅಕೇಜ್ನಲ್ಲಿ ಇಂಥ ಎಕ್ಸಾಂಪಲ್ ಬಂದರೆ ನಿಮಗೆ ಕ್ರ್ಯಾಕ್ ಮಾಡಲಿಕ್ಕೆ ಪಾಸಿಬಲ್ ಆಗುತ್ತೆ. ಕ್ಯಾನ್ ಯು? Yes. Let's move to the next question. Question number 9 is fill in the blank with appropriate preposition. Appropriate preposition. ಸೂಕ್ತವಾದ ಸಂಬಂಧ ಸೂಚಕದಿಂದ ಬಿಟ್ಟ ಸ್ಥಳ ಬರಿಗೆ ತುಂಬಿರಿ. Fill in the blank. ಇಲ್ಲಿ preposition. Preposition ಅಂದಾಗ ನಿಮಗೆ ಕಾಮನ್ preposition ಕಲ್ಪನೆಗೆ ಬರಬೇಕು. The new teacher was happy dash her students. I am happy dash you. I am happy with you. I am satisfied with your performance. Is it clear? The new teacher was happy. ಇಲ್ಲಿ ಏನು ಬರೀತೀರಿ? With. We smell with what? We smell with ear? Allah. We smell with nose. We hear with ears. We see with eyes. We work with
hands. We run with, I write with marker. Understand? Please remember. Here some common prepositions ಗಳನ್ನು ನೆನಪಿಟ್ಕೋಬೇಕು. ಯಾವ್ಯಾವ್ರಿ? ಆನ್ ನೆನಪಿರಬೇಕು, ಇನ್ ನೆನಪಿರಬೇಕು, ಆಟ್ ನೆನಪಿರಬೇಕು, ಟು ನೆನಪಿರಬೇಕು, ಫಾರ್ ನೆನಪಿರಬೇಕು, ಫ್ರಾಮ್ ನೆನಪಿರಬೇಕು. ಅಂಡರ್ಸ್ಟ್ಯಾಂಡ್? ಬಾಯ್ ನೆನಪಿರಬೇಕು, ಆಮೇಲೆ ವಿತ್ ನೆನಪಿರಬೇಕು, ಆಮೇಲೆ ಇನ್ ಟು ಗೊತ್ತಿರಬೇಕು, ಆನ್ ಟು ಗೊತ್ತಿರಬೇಕು, ಅಬೌವ್ ಗೊತ್ತಿರಬೇಕು, ಲೈಕ್, ಓವರ್ ಗೊತ್ತಿರಬೇಕು. ಅಂಡರ್ಸ್ಟ್ಯಾಂಡ್? ಟಿಲ್ ಇವೆಲ್ಲ ಏನು ಕಾಮನ್ ಆಗಿ ಬರುವಂಥ ಪ್ರೆಪೊಸಿಷನ್ಸು, ಕಾಮನ್ ಆಗಿ ಬರುವಂಥ ಪ್ರೆಪೊಸಿಷನ್ಸು ನೆನಪಿರಬೇಕು. ಬಿಹೈಂಡ್, ಬಿಹೈಂಡ್ ಅಂದರೆ ಏನು? ಹಿಂದೆ. ಅಂಡರ್ಸ್ಟ್ಯಾಂಡ್? ಬಿಹೈಂಡ್ ಮೀನ್ಸ್ ಹಿಂದೆ. ದೀಸ್ ಆರ್ ಸಮ್ ವೆರಿ ವೆರಿ ಈಸಿ ಆ್ಯಂಡ್ ಕಾಮನ್ ಪ್ರೆಪೊಸಿಷನ್ಸ್, ಸಿಂಪಲ್ ಪ್ರೆಪೊಸಿಷನ್ಸ್. ಇಂಥವುಗಳನ್ನು ಕೇಳ್ತಾನೆ, ನಿಮಗೆ ಭಾಳ ಸಲ ಕೇಳ್ತಾನೆ, ನೆನಪಿಟ್ಕೋಬೇಕು. ಅವೇನು ಒಮ್ಮೆ ಬರೋದಿಲ್ಲ, ಎಕ್ಸಾಮ್ ಟೈಮ್ನೊಳಗೆ ಟಕ್ಕನ ಹಿಂಗೆ ಬಟನ್ ಹೊಡೆದು ಕೂಡಲೇ ಬರೋದಿಲ್ಲ. ಅದು ಸ್ಟೋರ್ ಇದ್ದರೆ ಬರುತ್ತೆ, ತಲೆ ಒಳಗೆ ಸ್ಟೋರ್ ಇದ್ದರೆ, ನೀವು ಓದ್ಕೊಂಡಿದ್ರೆ ನೆನಪಿದ್ರೆ ನೆನಪಾಗತ್ತೆ. ಓದಿರಲಿಲ್ಲ, ಸ್ಟೋರ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಅದು ನೆನಪು ಆಗೋದಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಸೆಂಟೆನ್ಸನ್ನು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದಾಗ ಇಲ್ಲಿ ಇದೇ ಪ್ರೆಪೊಸಿಷನ್ ಬರ್ತದೆ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಹೊಳಿತದೆ. ಆದರೆ ಆ ಪ್ರೆಪೊಸಿಷನ್ಸ್ಗಳ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಆರ್ ಯು ಶ್ಯೂರ್? ಕ್ಯಾನ್ ಯು ರಿಮೆಂಬರ್ ಆಲ್ ದೀಸ್ ಪ್ರೆಪೊಸಿಷನ್ಸ್? ನೆನಪಿಟ್ಕೊತೀರಿ? ಈ ಕ್ವಶನ್ ಕರೆಕ್ಟಾಗಿ ಅಟೆಂಪ್ಟ್ ಮಾಡ್ತೀರಿ ಇಲ್ಲ? ಎಸ್. ದೆನ್ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. Question number 10. Fill in the blank with appropriate tense form of the verb. Tense form of the verb or verb form. Okay, given in brackets. Yes. Tense form ಅಥವಾ verb form ಅಂದ ಕೂಡಲೇ ನಿಮಗೆ 4 ಫಾರ್ಮ್ಗಳು ನೆನಪಿಟ್ಕೋಬೇಕು. ಏನೇನು ಹೇಳ್ರಿ? ಬಿ ಫಾರ್ಮ್ಸ್ ಗೊತ್ತಿರಬೇಕು, ಆಮೇಲೆ ಡೂ ಫಾರ್ಮ್ಸ್ ಗೊತ್ತಿರಬೇಕು, ಆಮೇಲೆ ಹ್ಯಾವ್ ಫಾರ್ಮ್ಸ್ ಗೊತ್ತಿರಬೇಕು, ಅದಾದ ನಂತರ ಮೇನ್ ವರ್ಬ್ ಫಾರ್ಮ್ಸ್ ಗೊತ್ತಿರಬೇಕು. ಏನು ಗೊತ್ತಿರಬೇಕು ಹೇಳ್ರಿ? ಮೇನ್ ವರ್ಬ್ ಫಾರ್ಮ್ಸ್. ಬಿ ಫಾರ್ಮ್ಸ್, ಡೂ ಫಾರ್ಮ್ಸ್, ಹ್ಯಾವ್ ಫಾರ್ಮ್ಸ್, ಮೇನ್ ವರ್ಬ್ ಫಾರ್ಮ್ಸ್ ಗೊತ್ತಿರಬೇಕು. ಬಿ ಫಾರ್ಮ್ಸ್ ಆಮ್, ಈಸ್, ಆರ್, ವಾಸ್, ವೇರ್. ಡೂ ಫಾರ್ಮ್ಸ್ ಡೂ, ಡಸ್, ಡಿಡ್. ಹ್ಯಾವ್ ಫಾರ್ಮ್ಸ್ ಹ್ಯಾವ್, ಹ್ಯಾಸ್, ಹ್ಯಾಡ್. ಆ್ಯಂಡ್ ಮೇನ್ ವರ್ಬ್ ಫಾರ್ಮ್ಸ್ original form, yes form, ing form, past form, past participle form. ಇಲ್ಲಿ ನೋಡ್ರಿ, ಚಂದ್ರಶೇಖರ್ಸ್ ಬೌಲಿಂಗ್ ಆರ್ಮ್, ಚಂದ್ರಶೇಖರ್ಸ್ ಬೌಲಿಂಗ್ ಆರ್ಮ್. ಬಿ ಪ್ಲಸ್ ಅಫೆಕ್ಟ್, ಬಾಯ್ ಪೋಲಿಯೋ, ಬಾಯ್ ಪೋಲಿಯೋ ಪ್ಯಾಶು ಫಾರ್ಮ್ ಅದ ಇಲ್ಲಿ. ಎಟ್ ಹಿ ವಾಸ್ ಅ ಗ್ರೇಟ್ ಬೌಲರ್, ಇಲ್ಲಿ ಮುಂದೆ ಪಾಸ್ಟ್ ಫಾರ್ಮ್ ಅದ, ಪಾಸ್ಟ್ ಟೆನ್ಸ್ ಐತಿಲ್ರಿ ಮುಂದೆ. ಹಾಗಾದಾಗ ಇಲ್ಲಿ ಬಿ ನಾವು ಪ್ರೆಸೆಂಟ್ ಫಾರ್ಮ್ ಬರಿಬೇಕು, ಪಾಸ್ಟ್ ಫಾರ್ಮ್ ಬರಿಬೇಕು. ಈಗ ಪ್ರೆಸೆಂಟ್ ಫಾರ್ಮ್ ಆಮ್, ಈಸ್, ಆರ್ ಇವು ಮೂರು ಏನಾಗುತ್ತೆ? ಪ್ರೆಸೆಂಟ್ ಫಾರ್ಮ್. ಆಮೇಲೆ ವಾಸ್ ಮತ್ತು ವೇರ್ ಇವು ಎರಡು ಏನಾಗ್ತವೆ ಹೇಳ್ರಿ? ಪಾಸ್ಟ್ ಫಾರ್ಮ್ ಆಗ್ತವೆ. ಈಗ ಚಂದ್ರಶೇಖರ್ಸ್ ಬೌಲಿಂಗ್ ಆರ್ಮ್ ಆದ ನಂತರ ವಾಸ್ ಇಡಬೇಕು, ವೇರ್ ಇಡಬೇಕು? ವಾಸ್ ಏಕವಚನ ಅದ, ಇಲ್ಲಿ ವಾಸ್ ಇಟ್ರಿ. ಆಮೇಲೆ ವಾಸ್ ಇಟ್ ನಂತರ ಇಲ್ಲಿ ಅಫೆಕ್ಟ್ ಅದ. ಅಫೆಕ್ಟದ್ದು ಯಾವ ಫಾರ್ಮ್ ಬರಿತೀರಿ? ING ಫಾರ್ಮ್ ಬರಿತೀರೋ PPF ಬರಿತೀರಿ? ಯಾಕೆ? ಬಾಯ್ ಪೋಲಿಯೋ ಅಂತದ, ಇಲ್ಲಿ ಬಾಯ್ ಪೋಲಿಯೋ ಅಂತದ. ಅವಾಗ ನಾವು ಏನು ಬರಿಬೇಕು? PPF ಬರಿಬೇಕು, V3 ಬರಿಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರಿಬೇಕು. ರೈಟ್? ಈಗ ಏನಾಗತ್ತೆ ಹೇಳ್ರಿ? ಅಫೆಕ್ಟೆಡ್ ಅಂತ ಆಗತ್ತೆ. ಚಂದ್ರಶೇಖರ್ಸ್ ಬೌಲಿಂಗ್ ವಾರ್ಮ್ ವಾಸ್ ಅಫೆಕ್ಟೆಡ್ ಬೈ ಪೋಲಿಯೋ, yet he was a great bowler. Now it is correct. You will be given how many marks? Are you sure? Confirm ಆಯ್ತು ನಿಮಗೆ ಏನು ಬರ್ತದೆ ಅಂತ ಹೇಳಿ? Convinced? Okay. Let's move to the next question. 11th question is identify the part of the underlined word. Identify the part of speech. ಪಾರ್ಟ್ ಆಫ್ ಸ್ಪೀಚ್. ಪಾರ್ಟ್ ಆಫ್ ಸ್ಪೀಚ್ ಅಂದ ಕೂಡಲೇ ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ವರ್ಬ್, ಆಡ್ವರ್ಬ್, ಪ್ರೆಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಅದನ್ನೇ ನಾವು NPA, VA,
ಪ್ರೆಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಸಾಮಾನ್ಯವಾಗಿ ನಿಮಗೆ ಯಾವ ಫಾರ್ಮ್ಗಳನ್ನ ಕೇಳ್ತಾನೆ? ನೌನ್ ಕೇಳ್ತಾನೆ, ಅಡ್ಜೆಕ್ಟಿವ್ ಕೇಳ್ತಾನೆ, ಅಡ್ವರ್ಬ್ ಕೇಳ್ತಾನೆ. ನಿಮಗೆ ಕೇಳೋದು ಪಾರ್ಟ್ ಆಫ್ ಸ್ಪೀಚ್ ಕೇಳೋದು ಯಾವ್ಯಾವ್ರಿ? ನೌನ್, ಅಡ್ಜೆಕ್ಟಿವ್, ಅಡ್ವರ್ಬ್. ವಿಶೇಷವಾಗಿ ಇವ ಪದಗಳಿಗೆ ಅಂಡರ್ಲೈನ್ ಮಾಡಿರ್ತಾರೆ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ರಾಜಪ್ಪ ವಾಟರ್ಸ್ ಹೀಸ್ ಗಾರ್ಡನ್ ಡೈಲಿ. ಹಿಂದಿನ ವಿಡಿಯೋದೊಳಗೆ ಹೇಳೀನಿ, ಟೈಮನ್ನು ಸೂಚಿಸುವಂಥ ಪದಗಳೆಲ್ಲ ಏನಾಗ್ತವೆ? ಪಕ್ಕ? ಎಸ್. ಈಗ ಡೈಲಿ ಅನ್ನುವಂಥದ್ದು ಏನಾಯ್ತು ಹೇಳ್ರಿ ನೋಡೋಣ? ಆಡ್ವರ್ಬ್ ಆಗ್ತದೆ. ಮ್ಯಾನರನ್ನು ಸೂಚಿಸುವಂಥ ಪದ ಯಾವಾಗಲೂ ಏನಾಗುತ್ತೆ? ಆಡ್ವರ್ಬ್. ಪ್ಲೇಸ್ ಸೂಚಿಸುವಂಥ ಪದ ಯಾವಾಗಲೂ ಏನಾಗುತ್ತೆ? ಆಡ್ವರ್ಬ್. ಫ್ರೀಕ್ವೆನ್ಸಿಯನ್ನು ಸೂಚಿಸುವಂಥ ಪದ ಯಾವಾಗಲೂ ಆಡ್ವರ್ಬ್. समझ में आया? yes. next, shall we move to the next question? Question number 12. write the correct form of the word. correct form of the word. ಶಬ್ದದ ಸರಿಯಾದ ರೂಪವನ್ನು ಬರೆಯಿರಿ. ಎಲ್ಲಿ ಕೊಟ್ಟಿದ್ದಾರೆ? given in brackets. given in brackets. ಆವರಣದಲ್ಲಿ ಕೊಟ್ಟ ಶಬ್ದದ ಸರಿಯಾದ ರೂಪವನ್ನು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಬರೀಬೇಕಾದಾಗ ಒಂದು ಪಾಯಿಂಟ್ ನೆನಪಿಟ್ಕೋಬೇಕು. ಪೂರ್ಣ ವಾಕ್ಯ ಓದಬೇಕು. ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ನಾವು ಶಬ್ದದ ಸರಿಯಾದ ರೂಪವನ್ನು ಬರೀಬೇಕು. ವಿ ಶುಡ್ ರೀಡ್ ದ ಸೆಂಟೆನ್ಸ್ ಕಂಪ್ಲೀಟ್ಲಿ. ವಿ ಶುಡ್ ರೀಡ್ ದ ಹೋಲ್ ಸೆಂಟೆನ್ಸ್ ಸ್ಲೋಲಿ. ಆ್ಯಂಡ್ ಅಕಾರ್ಡಿಂಗ್ ಟು ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ we have to write the correct form of the word in the blank. Okay? See here. We should not take. ನಾವು ತಗೋಬಾರ್ದು. ಡ್ಯಾಶ್. ಡಿಸೈಡ್. ಬ್ರಾಕೆಟ್ನೇ ಕೊಟ್ಟಾರ. ಅಫೆಕ್ಟಿಂಗ್ ಅದರ್ಸ್. ಅಫೆಕ್ಟಿಂಗ್ ಅದರ್ಸ್. ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಡ್ಯಾಶ್ ಡ್ಯಾಶ್ಗಳನ್ನು ನಾವು ತಗೋಬಾರ್ದು. ಐಡಿಯಾ ಬಂತು ನಿಮಗೆ? ಡಿಸೈಡ್ ಇಸ್ ಅ ವರ್ಬ್. ಡಿಸೈಡ್ ಅನ್ನುವಂಥದ್ದು ವರ್ಬ್ ಅದಪ್ಪ. ಇದ್ರದ್ದು ನೌನ್ ಫಾರ್ಮ್ ಏನಾಗುತ್ತೆ ಇವಾಗ? DECISION. ಡಿಸಿಷನ್. ವಿ ಶುಡ್ ನಾಟ್ ಟೇಕ್ ಡಿಸಿಷನ್ ಅಫೆಕ್ಟಿಂಗ್ ಅದರ್ಸ್. ಇನ್ನೊಬ್ಬರಿಗೆ ತೊಂದರೆ ಆಗುವಂಥ ನಿರ್ಧಾರವನ್ನು ನಾವು ತೆಗೆದುಕೊಳ್ಬಾರ್ದು. ಡಿಸೈಡ್, ಡಿಸಿಷನ್. ಎಜುಕೇಟ್, ಎಜುಕೇಷನ್. ಕಲೆಕ್ಟ್, ಕಲೆಕ್ಷನ್. ಕನೆಕ್ಟ್, ಕನೆಕ್ಷನ್. ಅಂಡರ್ಸ್ಟ್ಯಾಂಡ್? ಪ್ಲೀಸ್ ರಿಮೆಂಬರ್, ಟೋಟಲ್ ಸೆಂಟೆನ್ಸ್ ಓದಿದ ನಂತರ ಅಂದರೆ ಕಂಪ್ಲೀಟ್ ಸೆಂಟೆನ್ಸ್ ಓದಿದಾಗ ನಿಮಗೆ ಯಾವ ಫಾರ್ಮ್ ಬರಿಬೇಕು ಅನ್ನೋದು ಐಡಿಯಾ ಬರುತ್ತೆ ಇಲ್ರಿ? ಅದಕ್ಕೆ ಪೂರ್ಣ ವಾಕ್ಯ ಓದಿ ಡಿಸಿಷನ್ ಮಾಡಬೇಕು. ಕ್ಲಿಯರ್? ಓಕೆ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. 13th ಕ್ವಶನ್. ಯೂಸ್ ದ ವರ್ಡ್ ಅವಾರ್ಡ್. ಯಾವ ವರ್ಡ್ ಅನ್ನುವಂಥದ್ದನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಏನು ಯೂಸ್ ಮಾಡೋದನ್ನ ಅದನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಯೂಸ್ ದ ವರ್ಡ್ ಅವಾರ್ಡ್ ಆಸ್ ಅ ವರ್ಬ್ ಇನ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಮತ್ತೆ ಇದೊಂದು ಅರ್ಥಪೂರ್ಣವಾದ ವಾಕ್ಯದಲ್ಲಿ ಅವಾರ್ಡ್ ಅನ್ನುವ ಪದವನ್ನು ಕ್ರಿಯಾಪದವನ್ನಾಗಿ ಉಪಯೋಗಿಸಿ ಅಂತ ಹೇಳ್ತಾನೆ. ಯಾವುದೇ ವರ್ಡ್ ಕೊಡ್ಲಮ್ಮ ಅದನ್ನು ನಾವು ವರ್ಬ್ ಆಗಿ ಬಳಸಬೇಕು ಅಂತಂದರೆ ಬಹಳ ಸಿಂಪಲ್. ಇದನ್ನು ನಂಬರ್ ಹಾಕೋದು. ಆರಂಭಕ್ಕೆ ಏನು ಬರೀದ್ರಿ? ಐ ವಿಲ್. 2 ಶಬ್ದ ಬರೆಯೋದು. 3ನೇ ಪದ ಯಾವ ವರ್ಡ್ ಯೂಸ್ ಮಾಡೋದನ್ನಲ್ಲ ಅದನ್ನು ಬರೆಯೋದು. 4ನೇ ಕೆಲಸ ಬ್ಯೂಟಿಫುಲ್ ಫುಲ್ ಸ್ಟಾಪ್. ಐ ವಿಲ್ ಅವಾರ್ಡ್. ಐ ವಿಲ್ ಅವಾರ್ಡ್. ಇಷ್ಟ ನೀವು ಬರೋದ ಫುಲ್ ಪಾಯಿಂಟ್ ಇಟ್ಟರೆ ವಾಕ್ಯ ಪೂರ್ಣ ಆಗ್ತದೆ. ನಿಮಗೆ ಸಿಗಬೇಕಾದ 1 ಮಾರ್ಕ ಖಂಡಿತವಾಗಿ ಸಿಗ್ತದೆ. ಯು ವಿಲ್ ಬಿ ಆನರ್ಡ್ 1 ಮಾರ್ಕ್. ದಸ್ ನೋ ಡೌಟ್. ಎಸ್. Shall we see the 14th question? Come on. Change into comparative degree. Change into comparative degree. Comparative degree ನಮಗೆ CD ಮಾಡಂತ ಹೇಳ್ಯಾನ. ಹಾಗಾದ್ರೆ ಕೊಟ್ಟದ್ದು ಯಾವ ಡಿಗ್ರಿ ಒಳಗೆ ಕೊಟ್ಟ ನೋಡಬೇಕು. ಬೀಬಲ್ ವಾಸ್ ದ ವೈಸೆಸ್ಟ್ ಮಿನಿಸ್ಟರ್ ಇನ್ ಅಕ್ಬರ್ಸ್ ಕಾಟ್. ಯಾವ ಡಿಗ್ರಿ ಕೊಟ್ಟಾನಮ್ಮ? SD ಕೊಟ್ಟಾನ. ನಾವು ಆ ವಾಕ್ಯವನ್ನು CD ಚೇಂಜ್ ಮಾಡಬೇಕಾಗ್ಯದ. ತುಂಬ ಈಸಿ. SD ಇಂದ CD ಮಾಡೋದು ತುಂಬ ಈಸಿ. ಯಾಕೆ ಹೇಳ್ರಿ? ಫಸ್ಟ್ ವರ್ಡ್ ನೌನ್ ಇರ್ತದಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಬರೀಬೇಕು. ಬೀರ್ಬಲ್ ಬರೆಯೋದು, ಬರದ್ರಿ. ಆಮೇಲೆ ಮೇನ್ ವರ್ಬ್ 2ನೇದು ಏನು ಬರಿಬೇಕು? ವಾಸ್. ಅದನ್ನು ಬರೀಬೇಕು, ಬರದ್ರಿ. ಆಮೇಲೆ ಏನು ಕ್ಯಾನ್ಸಲ್ ಮಾಡಬೇಕು? ದ ಕ್ಯಾನ್ಸಲ್ ಮಾಡಬೇಕು.
ಆಮೇಲೆ ಇ ಎಸ್ ಟಿ ಕ್ಯಾನ್ಸಲ್ ಮಾಡಬೇಕು. ಹೌದಾ? ಈಗ ವೈಜೆಸ್ಟ್ದೊಳಗೆ ಎಸ್ ಟಿ ತೆಗೆದ್ರಿ, ಏನು ಉಳಿತು? ವೈಸ್ ಉಳಿತು. ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಅಡ್ಜೆಕ್ಟಿವ್ಗೆ ಏನು ಸೇರಿಸ್ಬೇಕು? ಇ ಎಸ್ ಟಿ ತೆಗಿಬೇಕು, ಇ ಆರ್ ಹಾಕಬೇಕು. ಇವಾಗ ವೈಜೆಸ್ಟ್ ತೆಗೆದ ಇ ಎಸ್ ಟಿ ತೆಗೆದ್ರಿ, ಇ ಆರ್ ಹಾಕಿದ್ರಿ, ಏನಾಯ್ತು ಈಗ? ವೈಸರ್. ಕಂಪ್ಯಾರಿಟಿವ್ ಫಾರ್ಮ್ನಾಗ ಅಡ್ಜೆಕ್ಟಿವನ್ನು ಬರೆದ್ರಿ. ಕಂಪ್ಯಾರಿಟಿವ್ ಫಾರ್ಮ್ನಲ್ಲಿ ಅಡ್ಜೆಕ್ಟಿವನ್ನು ಬರೆದ ನಂತರ ನಾವು 3 ಪದಗಳನ್ನು ಸೇರಿಸಬೇಕು. ಏನು ಸೇರಿಸವ್ರಿಲ್ಲಿ? ದ್ಯಾನ್, ಎನಿ, ಅದರ್, 3 ಶಬ್ದ ಸೇರಿಸಬೇಕು. ಇಲ್ಲಿ ಎನಿ, OTHER, ಅದರ್. ಹಾಂ, ಎಸ್. ವೈಸರ್ ನಂತರ ಏನು ಬರಿಬೇಕು? ದ್ಯಾನ್ ಬರಿಬೇಕು. ದ್ಯಾನ್ ಆದ ನಂತರ ಎನಿ ಬರಿಬೇಕು. ಎನಿ ಆದ ನಂತರ ಅದರ್ ಬರಿಬೇಕು. ಬರೆದ್ರಿಪ್ಪ, 3 ವರ್ಡ್ ಬರೆದ್ರಿಲ್ಲ. ಆಮೇಲೆ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆದ ನಂತರ ಎಷ್ಟು ಪದಗಳನ್ನು ಕೊಟ್ಟಿರ್ತಾರ ಆ ಎಲ್ಲ ಪದಗಳನ್ನು ಹಿಂಗೆ ಟ್ಯೂಬ್ ಲೈಟ್ ಹಿಡ್ದಂಗೆ ಎತ್ತಬೇಕು. ಹಿಂಗೆ ಸೀದಾ ಎತ್ಕೋಬೇಕು. ಅದನ್ನು ಎಲ್ಲಿ ಬರಿಬೇಕು ಹೇಳ್ರಿ? ಎನಿ ಅದರ್ ನಂತರ ಆ್ಯಸ್ ಇಟ್ ಈಸ್ ಬರಿಬೇಕು. ಏನಾಯ್ತು ಈಗ? ಎನಿ ಅದರ್ ಮಿನಿಸ್ಟರ್, MINISTR, ಮಿನಿಸ್ಟರ್ ಇನ್ ಅಕ್ಬರ್ಸ್, AKBAR'S, Akbar's court. Is it correct? Can you do so? Is it easy? Okay. Shall we go to the next question? Come on. 15th question. Change into passive voice. ಕರ್ಮಣಿ ಪ್ರಯೋಗಕ್ಕೆ ವಾಕ್ಯವನ್ನು ಬದಲಿಸಿ. ಅಂದರೆ ಕೊಟ್ಟಂಥ ವಾಕ್ಯ ಯಾವ ವಾಯ್ಸ್ನಾಗ ಐತ್ರಿ? ಆಕ್ಟಿವ್ ವಾಯ್ಸ್ನಾಗ ಐತಿ ಅಂತ ತಿಳ್ಕೊಬೇಕು. ಈಗ ಪ್ಯಾಸಿವ್ ವಾಯ್ಸಿಗೆ ಬದಲಿಸ್ರಿ ಅಂತಂದ್ರೆ ಕೊಟ್ಟದ್ದು ಯಾವ ವಾಯ್ಸ್ನಾಗ ಐತ್ರಿ? ಆಕ್ಟಿವ್ ವಾಯ್ಸ್ನೊಳಗೆ ಐತಿ. ಆಕ್ಟಿವ್ ವಾಯ್ಸನ್ನು ನಾವು ಪ್ಯಾಸಿವ್ ವಾಯ್ಸಿಗೆ ವಾಕ್ಯವನ್ನು ಬದಲಿಸಬೇಕಾದಾಗ ಏನು ಮಾಡ್ಕೋಬೇಕು ಹೇಳ್ರಿ? ವಾಕ್ಯದಲ್ಲಿ SVOಗಳನ್ನು ಗುರುತಿಸ್ಕೋಬೇಕು. SVOಗಳನ್ನು ಗುರುತಿಸ್ಕೋಬೇಕು. ಎಸ್ ಅಂದರೆ ಏನು ಹೇಳ್ರಿ? ಸಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಯಾವುದ್ರಿ? ಥಾಮ್ಸನ್ ಈಸ್ ಸಬ್ಜೆಕ್ಟ್. ವಿ ಅಂದರೆ ಯಾವುದಿಲ್ಲಿ? ಡಿಸ್ಕವರ್ಡ್. ದಿಸ್ ಈಸ್ ವಿ. ಓ ಮೀನ್ಸ್ ಆಬ್ಜೆಕ್ಟ್. ಗುರ್ಸ್ಕೊಂಡ್ರಿ? ವಿ ಯಾವ ಟೆನ್ಸ್ನಲ್ಲದ ನೋಡಬೇಕು? ವರ್ಬ್. ಇಲ್ಲಿ ಸಬ್ಜೆಕ್ಟ್ ಆದ ಕೂಡಲೇ PFನಾಗ ಐತಿಲ್ರಿ? PF ಅಂದರೆ ಏನು? V2 ಅಂದರೂ ಒಂದೇ, PF ಅಂದ್ರೂ ಒಂದೇ. ಸಬ್ಜೆಕ್ಟ್ ಪ್ಲಸ್ V2 ಆರ್ PF ಇದ್ದರೆ ಪ್ಯಾಸಿವ್ನಲ್ಲಿ ಏನಾಗತ್ತೆ ಹೇಳ್ರಿ? ವಾಸ್ ಅಥವಾ ವೇರ್ ಪ್ಲಸ್ PPF ಆಗತ್ತೆ. ಏನಾಗತ್ತೆ ಹೇಳ್ರಿ? ಪ್ಲಸ್ PPF. ಎಷ್ಟು ಆಗ್ತದೆ ಬದಲಾವಣೆ ಗೊತ್ತಿರಬೇಕು ನಿಮಗೆ. ಈಗ ಆಬ್ಜೆಕ್ಟನ್ನು ಈ ಕಡೆ ತೊಗೊಂಡು ಬರ್ರಿ. ಏನಾಯಿತು? ದಿ ಇಲೆಕ್ಟ್ರಾನ್, ELECTRON, ದಿ ಇಲೆಕ್ಟ್ರಾನ್. ವೆದರ್ ಇಟ್ ಈಸ್ ಸಿಂಗ್ಯುಲರ್ ಆರ್ ಪ್ಲೂರಲ್? ಸಿಂಗ್ಯುಲರ್. ದಿ ಇಲೆಕ್ಟ್ರಾನ್ ವಾಸ್ ಡಿಸ್ಕವರ್ಡ್ ಅಂತಿರೋ, ಡಿಸ್ಕವರಿಂಗ್ ಅಂತೀರಿ? ಡಿಸ್ಕವರ್ಡ್. ಆಮೇಲೆ ಬೈ ಏಜೆಂಟ್. ಬೈ ಯಾರು? ಥಾಮ್ಸನ್. THOMSON, ಥಾಮ್ಸನ್. ಥಾಮ್ಸನ್, ಥಾಮ್ಗ, ಥಾಮ್ಸನ್, ಥಾಮ್ಸನ್, right? The electron was discovered by Thomson. Is it clear? Can you change such sentences if they appear in the exam? Come on. Let's move to the 16th question. Read the following conversation. Following ಕೆಳಗಿನ ಸಂಭಾಷಣೆಯನ್ನು ಓದಿರಿ. And change the underlined sentence into reported speech. ಅಂಡರ್ಲೈನ್ ಮಾಡಿದ ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚಿಗೆ ಅಥವಾ IDSಗೆ ಬದಲಿಸಿರಿ. ಭಾಳ ಶಾರ್ಟ್ ಅದ. ಜಯಂತ್, shall we go for coffee? Shall we go for coffee? Okay, yes, no type question is there. Raju, I am very busy now. I am very busy now. Yes. Now we have to change the underlined sentence into indirect speech. ನಮಗೆ ಆನ್ಸರ್ ಸೀಟ್ನೊಳಗೆ 16th ಅಂತ ಬರ್ಕೋಬೇಕು. ಅಂಡರ್ಲೈನ್ ಮಾಡಿದ ವಾಕ್ಯಕ್ಕೆ ಸ್ಪೀಕರ್ ಯಾರು? ರಾಜು. ಈ ಅಂಡರ್ಲೈನ್ ಮಾಡಿದ ವಾಕ್ಯ ಮೇಲಿನ ಪ್ರಶ್ನೆಗೆ ಆನ್ಸರ್ ಆಗೈತಿಲ್ರಿ? ಹಂಗಾದ್ರೆ ರಿಪೋರ್ಟಿಂಗ್ ವರ್ಬ್ ಏನು ಬಳಸ್ಕೋಬೇಕು? ರಿಪ್ಲೈಡ್.
ರೈಟ್. ಫಸ್ಟ್ ಸ್ಪೀಕರ್ ಬರ್ಕೋಬೇಕು ರಾಜು. ಅಂಡರ್ಲೈನ್ ಮಾಡಿದ ವಾಕ್ಯ ಮೇಲಿನ ಪ್ರಶ್ನೆಗೆ ಏನದ ಆನ್ಸರ್ ಅದ. ಹಾಗಿದ್ದಾಗ ಸ್ಪೀಕರ್ ಆದ ನಂತರ ಏನು ಬರಿಬೇಕು ಹೇಳ್ರಿ, ರಿಪ್ಲೈಡ್ ಅನ್ನುವಂಥ ರಿಪೋರ್ಟಿಂಗ್ ವರ್ಬ್ ಬರಿಬೇಕು. ಆಮೇಲೆ ಇದು ಅಸರ್ಟಿವ್ ಸೆಂಟೆನ್ಸ್ ಅದ. ಅಸರ್ಟಿವ್ ಸೆಂಟೆನ್ಸ್ ಇತ್ತು ಅಂತಂದರೆ ಲಿಂಕಿಂಗ್ ವರ್ಡ್ ಏನು ಬರ್ತದೆ ಹೇಳ್ರಿ, ದ್ಯಾಟ್. ಕರೆಕ್ಟ್. ಇಲ್ಲಿ ದ್ಯಾಟ್ ಅನ್ನುವಂಥ ಲಿಂಕಿಂಗ್ ವರ್ಡ್ ಬಳಸ್ಕೋಬೇಕು. ದೆನ್ ಇಂಟು ಇನ್ವರ್ಟೆಡ್, ಇಲ್ಲಿ ಅಂಡರ್ಲೈನ್ ಮಾಡಿದ ವಾಕ್ಯದಲ್ಲಿ ಏನೇನು ಚೇಂಜ್ ಮಾಡ್ಕೋಬೇಕು ಹೇಳ್ರಿ, ಫಸ್ಟ್ ಪ್ರೊನೌನ್ ಚೇಂಜ್ ಮಾಡಬೇಕು, ಆಮೇಲೆ ಟೆನ್ಸ್ ಚೇಂಜ್ ಮಾಡಬೇಕು, ಆಮೇಲೆ ಪಾಯಿಂಟರ್ ವರ್ಡ್. ಪಾಯಿಂಟರ್ ವರ್ಡ್ ಅಂದರೆ ಏನು ರೀ, ಸ್ಥಳ ಮತ್ತು ಕಾಲವಾಚಕ ಪದಗಳು. ಸ್ಥಳ ಮತ್ತು ಕಾಲ ಸೂಚಕ ಪದಗಳನ್ನು ನಾವು ಪಾಯಿಂಟರ್ ವರ್ಡ್ಸ್ ಅಂತೀವಿ. ವರ್ಡ್ಸ್ ಇಂಡಿಕೇಟಿಂಗ್ ಟೈಮ್ ಆ್ಯಂಡ್ ಪ್ಲೇಸ್ ಆರ್ ಕಾಲ್ಡ್ ಪಾಯಿಂಟರ್ ವರ್ಡ್ಸ್. ವರ್ತಮಾನವನ್ನು ಸೂಚಿಸುವಂಥ ಪದಗಳೆಲ್ಲ ಭೂತವನ್ನು ಸೂಚಿಸುವ ಪದಗಳಾಗಿ ಚೇಂಜ್ ಆಗ್ತವೆ. ಸಮೀಪವನ್ನು ಸೂಚಿಸುವಂಥ ಪದಗಳೆಲ್ಲ ದೂರವನ್ನು ಸೂಚಿಸುವ ಪದಗಳಾಗಿ ಬದಲಾಗ್ತವೆ. ರೈಟ್. ಈಗ ನೋಡಿ, ಐ ರಿಫರ್ಸ್ ಟು ರಾಜು, ಹೌದಾ, ಐ ಬಿಕಮ್ಸ್ ಹಿ ಆಗುತ್ತೆ, ಪ್ರೊನೌನ್ ಚೇಂಜ್ ಮಾಡಿದ್ರಿ. ಈಗ ಆಮ್ ವರ್ಬ್ ಅದ. ವರ್ಬ್ ಯಾವಾಗಲೂ ಒಂದು ಹೆಜ್ಜೆ ಹಿಂದೆ ಹೋಗ್ತದೆ. ಆಮ್ ಈಸ್ ಆರ್ ಇದ್ದರೆ ಏನಾಗ್ತದೆ, ವಾಸ್ ವೇರ್. ಇಲ್ಲಿ ಹೀ ಕೆ ಬಾದ್, ಹೀ ಕೆ ಬಾದ್, ಹೀ ನಂತರ ವಾಸ್ ಬಳಸೋರು, ವೇರ್ ಬಳಸೋರು. ಕರೆಕ್ಟ್. ಹೀ ವಾಸ್. ಆಮೇಲೆ ಮುಂದೆ ಏನದ ನೋಡ್ರಿ, ವೆರಿ ಬಿಜಿ, BUSY, ಬಿಜಿ. ಆಮೇಲೆ ನೌ ಅನ್ನುವಂಥದ್ದು ಪಾಯಿಂಟರ್ ವರ್ಡ್ ಅದ. ಸ್ಥಳ ಏನು, ಸಮಯವನ್ನು ಸೂಚಿಸುವಂಥ ಪದ ಅದ. ನೌ ಅಂದ್ರೆ ಈಗ. ಡೈರೆಕ್ಟ್ನಲ್ಲಿ ಈಗಿದ್ರೆ, ಇಂಡೈರೆಕ್ಟ್ನಲ್ಲಿ ಆಗ. ಆಗಲಿಕ್ಕೆ ಏನಂತೀರಿ, ದೆನ್. THEN, ದೆನ್, ಲಾಸ್ಟ್ ಫುಲ್ ಪಾಯಿಂಟ್. ಇಂಡೈರೆಕ್ಟ್ ಸ್ಪೀಚ್ ಕೊನೆಗೆ ಯಾವಾಗಲೂ ಫುಲ್ ಪಾಯಿಂಟ್ ಇರ್ತದೆ. ಎನಿ ಡೌಟ್ ಹಿಯರ್? ಓಕೆ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Main question 3, third question, and the question is, the following paragraph has 2 errors. Main question third, the third question ಏನಿರ್ತದಪ್ಪ ಅಂತಂದರೆ ಎಡಿಟಿಂಗ್ ಮೇಲೆ ಇರ್ತದೆ. ಯಾವುದ್ರ ಮೇಲೆ ಇರ್ತದೆ, ಎಡಿಟಿಂಗ್. ಎಡಿಟಿಂಗ್ ಅಂದರೆ ಏನು ರೀ, ತಪ್ಪು ತಿದ್ದುವುದು. The following paragraph has 2 errors. ಕೆಳಗಿನ ಪ್ಯಾರಾಗ್ರಾಫ್ 2 ತಪ್ಪುಗಳನ್ನು ಹೊಂದಿರುತ್ತದೆ. Edit the paragraph and rewrite it in the answer book. Right? Come on. Once a poor woman. Once a poor woman. Once a poor woman. ನಾವು ಹೆಂಗೆ ಸ್ಲೋ ಆಗಿ ಓದಬೇಕು, ಅಲ್ಲೇ ಮಿಸ್ಟೇಕ್ ಸಿಕ್ಬಿಡ್ತದೆ. Once a poor woman was walking from one village to another, carrying a bundle on her head. Unable to lift it easily, she rested every now and then. Come on. Clues, ಸುಳಿವುಗಳು. Noun number to be corrected. Noun, ನಾಮಪದದ ನಂಬರ್. ನಂಬರ್ ಅಂದ್ರೆ ಸಂಖ್ಯೆ, ಅಲ್ಲಿ ನಂಬರ್ ಮೀನ್ಸ್ ವಚನ. ನಾಮಪದದ ವಚನವನ್ನು ಸರಿ ಮಾಡಬೇಕು. ಎಲ್ಲೋ ನಾಮಪದ ಸಿಂಗ್ಯುಲರ್ ಇದ್ದದ್ದು ಪ್ಲೂರಲ್, ಪ್ಲೂರಲ್ ಇದ್ದದ್ದು ಸಿಂಗ್ಯುಲರ್ ಆಗ್ಯದ. ಒನ್ಸ್ ಅ ಪುವರ್ ಏನಾಗಬೇಕಿದು, ಕರೆಕ್ಟ್. ಈಗ ಮಿನ್ ಇದ್ದದ್ದು ಉಮನ್ ಆಗಬೇಕು. 1 ಮಾರ್ಕ್ ಬಂತ್ರಿಪ್ಪ. ನೆಕ್ಸ್ಟ್, ಒನ್ಸ್ ಅ ಪುವರ್ ವುಮನ್ ವಾಸ್ ವಾಕಿಂಗ್ ಫ್ರಮ್ ಒನ್ ವಿಲೇಜ್ ಟು ಅನದರ್. ಇಲ್ಲಿ ಕ್ಯಾರಿ ಅಂತದ, ಅದೇನಾಗಬೇಕು ಹೇಳ್ರಿ ನೋಡೋಣ. ಕ್ಯಾರೀಸ್ ಆಗಬೇಕು, ಕ್ಯಾರಿಯಿಂಗ್ ಆಗಬೇಕು, ಕ್ಯಾರಿಯಿಂಗ್ ಆಗಬೇಕು. ಏನಾಗಬೇಕು ಹೇಳ್ರಿ, ಕ್ಯಾರಿಯಿಂಗ್. ING ಬರಬೇಕು ಅದರ ನಂತರ. ಕ್ಯಾರಿಯಿಂಗ್ ಅ ಬಂಡಲ್ ಆನ್ ಹರ್ ಹೆಡ್. Unable to lift it easily, she rested every now and then. Now it's correct. Any doubt here? So we discussed 2023 even June question paper. It is second language English. Do you have any doubt here? Okay students, thank you so much for watching this video till the end.